ದೇವಸ್ಥಾನದಲ್ಲಿ ಮಾಂಸ ಪತ್ತೆ, ವಿಸ್ಮಯಕಾರಿ ದೃಶ್ಯ. ಇತಿಹಾಸ ಹೊಂದಿರುವಂಥ ಬಳ್ಳಾರಿಯ ನಗರದಲ್ಲಿ ಬಹಳ ಪವಿತ್ರವಾದಂಥ ಕ್ಷೇತ್ರದಲ್ಲಿ ಇವತ್ತು ಬಳ್ಳಾರಿಯ ನಾಗಲಕೆರೆ ವೀರ ಬಾಲಾಂಜನೇಯ ದೇವಸ್ಥಾನದಲ್ಲಿ ಕೆಲವರು ದುಷ್ಕರ್ಮಿಗಳು ಬೆಳಿಗ್ಗೆ 5:30 ಸಮಯದಲ್ಲಿ ಒಂದು ದನದ ಮತ್ತು ಆಕಳಿನ ಗೋವಿನ ಮಾಂಸವನ್ನು ದೇವಸ್ಥಾನದಲ್ಲಿ ಹಾಕೋಗಿದ್ದಾರೆ. ಇದು ಎಷ್ಟು ಅವರ ಭಾವನೆಗಳನ್ನು, ಹಿಂದೂ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ, ಮತ್ತು ಇಲ್ಲಿ ಪವಿತ್ರವಾದಂಥ ಕ್ಷೇತ್ರದಲ್ಲಿ ಇಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಈ ರೀತಿ ಮಾಡುವಂಥ ಕಿಡಿಗೇಡಿಗಳನ್ನು ಏನು ಪತ್ತೆ ಹಚ್ಚುವಂಥದ್ದಾಗಬೇಕು. ಭಾಳ ದುರಂತದ ಸಂಗತಿ. ಇಂಥ ದುಷ್ಕೃತ್ಯಗಳು ಬಳ್ಳಾರಿಯಲ್ಲಿ ಮೇಲಿನ ಮೇಲೆ ಆಗ್ತಾ ಇರುವಂಥದ್ದು ಕೂಡ ಭಾಳ ನೋವಿನ ಸಂಗತಿ ಇದು. ಅದಕ್ಕೆ ದೇವಸ್ಥಾನಕ್ಕೆ ಎಲ್ಲ ಹಿಂದೂಗಳು ಬಂದು ನೋಡುವಂಥ ಸ್ಥಿತಿಗತಿ ಆಗ್ತಾ ಇದೆ. ಹಾಗಾಗಿ ಇಂಥ ದುಷ್ಕೃತ್ಯವನ್ನು ಖಂಡಿಸ್ತಾ ಇದ್ದೇವೆ ಮತ್ತು ನಮ್ಮ ಕಡೆಯಿಂದ ಪ್ರತಿಕ್ರಿಯೆ ಕೂಡ ಒಂದು ಸಾಮಾಜಿಕ ಹೋರಾಟದ ಮುಖಾಂತರ ಪ್ರತಿಕ್ರಿಯೆ ಕೂಡ ಇರುತ್ತೆ ಈ ಒಂದು ದುಷ್ಕೃತ್ಯ ನಡೆದಿರುವಂಥದ್ದಕ್ಕೆ. ಒಂದು ದೇವಸ್ಥಾನದ ವೀರ ಬಾಲಾಂಜನೇಯ ದೇವಸ್ಥಾನದಲ್ಲಿ ಭಾಳ ಪುರಾತನವಾದಂಥ ದೇವಸ್ಥಾನ. ಇಲ್ಲಿ ದಕ್ಷಿಣ ಈ ಭಾಗದಲ್ಲಿ ಮತ್ತು ಹಿಂದೆ ವ್ಯಾಸರಾಯರು ಪ್ರತಿಷ್ಠೆ ಮಾಡಿರುವಂಥ ಅನೇಕ ದೇವಸ್ಥಾನದಲ್ಲಿ ಕೂಡ ಇದು ಕೂಡ ಒಂದು ದೇವಸ್ಥಾನ. ನಾಗಲಚೇರು ದೇವಸ್ಥಾನ ಅಂತಂಥದ್ದು ಒಂದು ಪವಿತ್ರ ದೇವಸ್ಥಾನ ಇದು. ಯಾಕಂದರೆ ಬಳ್ಳಾರಿಯ ಐತಿಹಾಸಿಕ ಬೆಟ್ಟದಲ್ಲಿ ಏನು ಪಕ್ಕದಲ್ಲೇ ಇರುವಂಥ ಒಂದು ಆಂಜನೇಯನ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಬೆಳಿಗ್ಗೆ ಇವತ್ತು ದಿಢೀರಾಗಿ ಏಕಾಏಕಿಯಾಗಿ ಈ ರೀತಿಯಾಗಿ ಮಾಂಸದ ತುಣುಕುಗಳನ್ನು, ಮಾಂಸದ ಮೂಳೆಗಳನ್ನು ಒಂದು ಕರಿಕವರಲ್ಲಿ ಎಸೆದೋಗಿರುವಂಥದ್ದು ಭಾಳ ದುರಂತದ ಸಂಗತಿ ಮತ್ತು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ರೀತಿಯಲ್ಲಿ ಕೆಲವರು ನಡ್ಕೊಂಡಿದ್ದಾರೆ. ಆದರೆ ಇದ್ರ ಬಗ್ಗೆ ತನಿಖೆ ನಡಿಬೇಕು, ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕು. ಆದರೆ ಒಂದು ಇಲ್ಲಿರುವಂಥದ್ದು ಇದೊಂದು ಶ್ರದ್ಧಾ ಕೇಂದ್ರ, ದೇವಾಲಯಗಳಂತಂತ ಹೇಳಿದ್ರೆ. ಆದರೆ ಈ ರೀತಿಯಾಗಿ ಶ್ರದ್ಧಾ ಕೇಂದ್ರಗಳ ಮೇಲೆ ಮಾಡೋದಕ್ಕೆ, ಪಿತೂರಿಗಳನ್ನು ನಡೆಸೋದಕ್ಕೆ ಒಂದು ವ್ಯವಸ್ಥಿತವಾದಂಥ ಸಂಚಿದೆ, ಒಂದು ತಂಡ ಇದೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಮಾಹಿತಿ ಬಂದಾಗ ವಾಟ್ಸಪ್ಪಲ್ಲಿ ಈ ಫೋಟೋಗಳು ಹಾರಾಡಿದಾಗ ನಾನು ದಿಢೀರಾಗಿ ಕೂಡ ನಾವು ಇಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಬಂದಿದ್ದಾರೆ. ಒಂದು ನಾವಿಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನಂತಂತ ಹೇಳಿದ್ರೆ, 35 ವರ್ಷಗಳಿಂದ ಒಬ್ಬ ಮಹಿಳೆ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪಾಪ ಭಾಳ ನೋವಿನಿಂದ ಕಣ್ಣಲ್ಲಿ ನೀರು ತೆಗೆದು ಆ ಮೂಳೆಗಳನ್ನು ಎತ್ತಿ ಹೊರಗಡೆ ಹಾಕ್ತಾ ಇದ್ದಾರೆ. ಅದು ನಾನು ಅವ್ರ ಜೊತೆಗೂ ನಾನು ಮಾತಾಡಿದ್ದೀನಿ. ಇಲ್ಲಿ ಪುರೋಹಿತರು ಕೂಡ ಕಣ್ಣಲ್ಲಿ ನೀರು ತೆಗೆದಿದ್ದಾರೆ. ಆದರೆ ಇಂಥ ದುಷ್ಕೃತ್ಯವನ್ನು ನಡೆಸುವಂಥದ್ದು ಒಂದು ಶ್ರದ್ಧೆ, ಒಂದು ಪದ್ಧತಿಯಿಂದ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರೋದಕ್ಕೆ ಇದು ನಡೆದಿರುವಂಥ ಘಟನೆ ಅಂತ ನನಗೆ ಅನಿಸುತ್ತೆ. ಈಗ ಕೇಸಿಗೆ ಒಂದು ಎಲ್ಲದೂ ಕೂಡ ಪೊಲೀಸ್ ಇಲಾಖೆಯವರು ಕೂಡ ಅವರೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡೋಗಿ ಒಂದಿಷ್ಟು ಎನ್ಕ್ವೈರಿ ಮಾಡಿ ಅದನ್ನೆಲ್ಲ ಕೂಡ ಪ್ರಕರಣ ದಾಖಲಾಗ್ತಾ ಇದೆ. ಹಾಗಾಗಿ ಈ ಒಂದು ದುರ್ಘಟನೆ ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ದುರ್ಘಟನೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಕಾಂಗ್ರೆಸ್ ಅವರು ಏನಾದ್ರು ಅಡ್ಡಿಪಡಿಸ್ತಾ ಇದ್ದಾರೆ ನಿಮಗೆ? ಆ ಥರದ್ದು ಯಾವುದಿಲ್ಲ. ಎಲ್ಲರೂ ಒಟ್ಟಿಗೆ ಒಂದು ಏನಂತ ಹೇಳಿದ್ರೆ ತನಿಖೆ ನಡಿಬೇಕು ಅಂತೇಳಿ ಅವ್ರದ್ದು ಆಗ್ರಹ. ಅದು ಯಾರೇ ಆಗಿರಲಿ, ಇದರಲ್ಲಿ ಒಂದು ಆ ಪಾರ್ಟಿ ಈ ಪಾರ್ಟಿ ಅಂತ ಅನ್ಲಾರ್ದಂಗೆ ಒಟ್ಟು ಹಿಂದೂಗಳನ್ನು ಒಟ್ಟಿಗೆ ಸೇರಿಸಿ ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಇದು ಭಾಳ ಕ್ಲಿಯರ್ ಇದೆ. ಬಳ್ಳಾರಿ ನಗರದ ಗೌಲ್ ಬಜಾರ್ ಪೊಲೀಸ್ ಠಾಣೆಯ ಏನು ನಾಗಲಕೆರೆ ಆಂಜನೇಯ ಟೆಂಪಲ್ ಇದೆ, ಈ ಟೆಂಪಲ್ನಲ್ಲಿ ಒಂದು ಚಿಕ್ಕ ಬೆಳವಣಿಗೆ ಆಗಿರೋದ್ರ ಬಗ್ಗೆ ನಮ್ಮ ಗೌಲ್ ಬಜಾರ್ ಪೊಲೀಸ್ ಠಾಣೆಗೆ ಮಾಹಿತಿ ಬರಲಾಗಿ ಠಾಣಾಧಿಕಾರಿಯವರು ಬಂದಿದ್ದಾರೆ. ಬಂದು ಏನು ಟೆಂಪಲ್ನ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಅವ್ರನ್ನೆಲ್ಲ ವಿಚಾರಣೆಗೊಳಪಡಿಸಿದ್ದಾರೆ. ಇದು ಯಾವ ರೀತಿ ಆಗಿದೆ ಏನು ಅದನ್ನು ನಾವು ಸ್ಪಷ್ಟವಾಗಿ ತನಿಖೆ ಮಾಡ್ತೀವಿ. ಓಕೆ, ಇದನ್ನು ಯಾವುದೇ ರೀತಿ ಸುಮ್ಮನೆ ಸೆನ್ಸೇಷನಲೈಸ್ ಮಾಡೋದಕ್ಕೆ ಇದು ನಗರದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಓಕೆ, ಚಿಕ್ಕ ವಿಚಾರ ಇದೆ. ವಿಚಾರ ಚಿಕ್ಕದಾಗಲಿ ದೊಡ್ಡದಾಗಲಿ ಪೊಲೀಸ್ ಇಲಾಖೆ ಅದನ್ನು ಸಾಕ್ಷ್ಯಾಧಾರ ಸಮೇತ ನಾವು ತನಿಖೆ ಮಾಡ್ತೀವಿ. ನಾವು ಸಂಬಂಧಪಟ್ಟ ಎಲ್ಲರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ಅನಿಸುತ್ತೆ ಯಾವುದು ಇದೇ ಥಿಯರಿ ಅಂತ ಯಾರೂ ಏನು ಹೇಳ್ತಾ ಇಲ್ಲ. ಒಂದು ಆಕಸ್ಮಿಕ ಘಟನೆನ, ಉದ್ದೇಶಪೂರ್ವಕ ಘಟನೆನ, ಎಲ್ಲ ಆಯಾಮಗಳ ಬಗ್ಗೆನೂ ನಾವು ಒಂದು ಕ್ರಿಮಿನಲ್ ಕೇಸ್ನ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾಯಿದ್ದೀವಿ.
ತನಿಖೆ ಮಾಡಿದ ಮೇಲೆ ಸತ್ಯಾಂಶ ಹೊರಗೆ ಬಂದ ಮೇಲೆ ಅದು ಏನಿದೆ ಪರಿಸ್ಥಿತಿ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಏನು ಇಲಾಖೆ ಕಡೆಯಿಂದ ಏನು ಮಾಡಬೇಕಾಗತ್ತೆ ನಾವು ಮಾಡ್ತೀವಿ. ಹಾಗಾಗಿ ಇದೊಂದು ಬಹಳ ಪ್ರಿಲಿಮಿನರಿ ಸ್ಟೇಜ್ ಇದೆ. ನಾವು ಎಲ್ಲ ಸಂಬಂಧಪಟ್ಟವ್ರಿಗೆ ಹೇಳಿದ್ದೀವಿ, ಇದನ್ನು ಸೆನ್ಸೇಷನಲೈಸ್ ಮಾಡಬಾರ್ದು. ಇದು ಏನು ಯಾವುದೋ ಒಂದು ದೊಡ್ಡ ವಿಚಾರ ಥರ ಇರೋ ಫ್ಯಾಕ್ಟ್ಸ್ನ ಯಾವುದೇ ರೀತಿ ಡಿಸ್ಟಾರ್ಟ್ ಮಾಡಬಾರ್ದು. ಸತ್ಯ ಸಂಗತಿಗಳೇನಿದೆ ಅದನ್ನು ನಾವು ಸಾಕ್ಷ್ಯಾಧಾರಗಳ ಸಮೇತ ನಾವು ತನಿಖೆ ಮಾಡ್ತೀವಿ. ಎಲ್ಲ ಸೀನಿಯರ್ ಆಫೀಸರ್ಸು ಬಂದಿದ್ದಾರೆ. ತನಿಖೆ ಮಾಡಿ ನಾವು ಮತ್ತೆ ನಿಮಗೆ ಸಂಪೂರ್ಣ ಮಾಹಿತಿನ ನಾನು ಒಂದು ದಿವಸ ಆದಮೇಲೆ ಕೊಡ್ತೀನಿ. ಸರ್, ದೊಡ್ಡದಲ್ಲ ಸಣ್ಣ ವಿಷಯ ಅನ್ನೋದಾದ್ರೆ ಏನು ಸರ್ ಹಂಗಾದ್ರೆ? ಇಲ್ಲ, ನಾನು ಅದನ್ನೇ ಹೇಳ್ತಿರೋದಪ್ಪ. ನಾವು ಯಾವುದೇ ಜಡ್ಜ್ಮೆಂಟ್ ತಾಣ್ತಾ ಇಲ್ಲ. ನಾವು ಜಡ್ಜ್ಮೆಂಟ್ ತಾಂತಿಲ್ಲ. ಪೊಲೀಸ್ ಇಲಾಖೆ ಯಾವುದನ್ನು ಜಡ್ಜ್ ಮಾಡಲ್ಲ. ಪೊಲೀಸ್ ಇಲಾಖೆ ತನಿಖೆ ಮಾಡ್ತದೆ. ಓಕೆ, ನಮಗೆ ಏನು ವಿಚಾರಗಳನ್ನ ಬಗ್ಗೆ ಟೆಂಪಲ್ನವರು ತಿಳಿ ಹೇಳಿದ್ದಾರೆ, ಠಾಣಾಧಿಕಾರಿಯವರು ಪೊಲೀಸ್ ಅಧಿಕಾರಿಗಳು ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಇಲ್ಲ ನೋಡಿ, ಇದನ್ನು ತಮಗೂ ಗೊತ್ತಿರೋ ಹಾಗೆ ಭಾಳ ಪ್ರೈಮರಿ ಸ್ಟೇಜ್ನಲ್ಲಿ ಇದ್ದೀವಿ. ಪೊಲೀಸ್ ಇಲಾಖೆ ಪ್ರಕಾರ ಇದು ನಮಗೆ ಪ್ರಥಮ ವರ್ತಮಾನ ವರದಿ ಸ್ಟೇಜ್ನಲ್ಲಿ ನಾವು ಇದ್ದೀವಿ. ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸಾಕ್ಷ್ಯಾಧಾರಗಳು ನಮ್ಗೆ ಯಾವ ಥರ ಲೀಡ್ ಮಾಡುತ್ತೋ ಅದ್ರ ಬಗ್ಗೆ ನಾವು ಸಂಪೂರ್ಣವಾದ ಫರ್ಮ್ ಆದ ಒಂದು ಕ್ರಮ ನಾವು ಮಾಡ್ತೀವಿ. ಸರ್, ಈಗ ಬಳ್ಳಾರಿನಲ್ಲಿ ಮುಂಚೆ ಈ ಥರ ವಾತಾವರಣ ಇದ್ದಿಲ್ಲ. ಈ ಒಂದು ಈಗಲೂ ಏನಾಗಿಲ್ಲ ರೀ, ಈಗಲೂ ಏನಾಗಿಲ್ಲ. ಇಲ್ಲ ದಯಮಾಡಿ ಹೇಳ್ತೀನಿ ಕೇಳಿ, ಈಗಲೂ ಏನಾಗಿಲ್ಲ. ಏನೂ ಆಗಿಲ್ಲ. ಈ ಬ್ಯಾನರ್ ಗಲಾಟೆ ಇದಾದ ನಂತರ ಬಿಜೆಪಿ ಕಾಂಗ್ರೆಸ್ ಕ್ಲಾಶಸ್ಗಳು ಇಲ್ಲ ನೋಡಿ, ಬೇರೆ ಬೇರೆದಕ್ಕೆ ಇಲ್ಲಿ ತಳಕ ಹಾಕೋ ಅಗತ್ಯ ಇಲ್ಲ. ಇಲ್ಲ, ದಯಮಾಡಿ ಕೇಳಿ. ಇದು ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ. ಆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನು ಆಯಾಮ ಇದೆ ಅಂತ ನಾವು ನೋಡ್ತೀವಿ, ತನಿಖೆ ಮಾಡ್ತೀವಿ. ಏನು ತನಿಖೆಯಲ್ಲಿ ಸ್ಪಷ್ಟ ಸಾಕ್ಷ್ಯಾಧಾರ ಏನು ಸಿಗ್ತದೆ ಅದ್ರ ಬಗ್ಗೆ ನಾವು ಕ್ರಮ ಮಾಡ್ತೀವಿ. ಓಕೆ.